ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್ ಆ್ಯಂಡ್ ವ್ಲಾಗ್ಸ್. ಇದು ಶುಕ್ರವಾರದ ವ್ಲಾಗ್ ಆಗಿರುತ್ತೆ. ಶುಕ್ರವಾರ ಬೆಳಿಗ್ಗೆ ಪೂಜೆ ಆದಮೇಲೆ ನನ್ನ ಕೆಲಸನ ಇವತ್ತು ಶುರು ಮಾಡ್ಕೊಂಡಿದ್ದೀನಿ. ಮೊದಲಿಗೆ ಇಲ್ಲಿ ಪೂಜೆನೆಲ್ಲ ಮುಗಿಸ್ಕೊಂಡು ಹೋಗಿ ಹಾಲು ತೊಗೊಂಡು ಬಂದೆ. ಹಾಲು ತೊಗೊಂಡು ಬಂದಮೇಲೆ ಇಲ್ಲಿ ಹಾಲನ್ನು ಸಹ ಬಿಸಿಗೆ ಇಟ್ಕೊತಾ ಇದ್ದೀನಿ. ಹಾಲನ್ನ ಬಿಸಿಗೆ ಇಟ್ಬಿಟ್ಟು ಹಾಗೆ ಒಂದು ಸೈಡು ಟೀನು ಸಹ ಇಟ್ಕೊಂಡ್ಬಿಟ್ಟು ಇನ್ನು ಇದೆರಡು ಆಗೋಷ್ಟರಲ್ಲಿ ಇವತ್ತು ಚಪಾತಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ನಮ್ಮನೇಲಿ ಸಾಮಾನ್ಯವಾಗಿ ನಾನು ಮಂಗಳವಾರ ಹಾಗೆ ಶುಕ್ರವಾರ ಈ ವಾರ ಮಾಡೋದ್ರಿಂದ ರೊಟ್ಟಿನ ಮಾಡೋದಕ್ಕೆ ಹೋಗಲ್ಲ, ಹಾಗಾಗಿ ಚಪಾತಿನೇ ಮಾಡ್ಕೊತೀನಿ. ನಾನು ಇಲ್ಲಿ ಅದೆರಡು ಇಟ್ಕೊಂಡ್ಬಿಟ್ಟು ಮೊದಲಿಗೆ ಚಪಾತಿ ಹಿಟ್ಟು ಕಲಿಸ್ಕೊಂಡ್ಬಿಟ್ರೆ ನನ್ನ ಕೆಲಸ ಆಗೋಷ್ಟರಲ್ಲಿ ಚಪಾತಿ ಹಿಟ್ಟು ಸಹ ನೀಟಾಗಿ ನೆಂದ್ಕೊಳ್ಳುತ್ತೆ ಅಂತೇಳಿ ಇಲ್ಲಿ ಚಪಾತಿ ಹಿಟ್ಟಿಗೆ ರೆಡಿ ಮಾಡ್ಕೊತಾ ಇದ್ದೆ. ಹಾಗೆ ಇವತ್ತು ಲಂಚ್ ಬಾಕ್ಸಿಗೆಲ್ಲ ಕಟ್ಟಬೇಕಾಗಿತ್ತಲ್ವ, ಒಂದು ಸ್ವಲ್ಪ ಜಾಸ್ತಿನೇ ಮಾಡ್ಕೊತಾ ಇದ್ದೀನಿ ಚಪಾತಿನ. ನಮ್ಮನೇಲಿ ಹೇಗೆ ಅಂದರೆ ಚಪಾತಿ ಮಾಡಿದ್ರೆ ಲಂಚ್ ಬಾಕ್ಸಿಗೆ ಜಾಸ್ತಿ ತೊಗೊಂಡೋಗಲ್ಲ ನನ್ನ ಹಸ್ಬೆಂಡು, ಅಂದರೆ 2 ಅಥವಾ 2.5 ಚಪಾತಿ ತೊಗೊಂಡೋಗ್ತಾರೆ. ಅದ್ರ ಮೇಲೆ ಎಕ್ಸ್ಟ್ರಾ ಚಪಾತಿನೇನು ತೊಗೊಂಡೋಗಲ್ಲ. ಇನ್ನು ರೊಟ್ಟಿ ಆದರೆ ಆರಾಮಾಗಿ 4 ರೊಟ್ಟಿ ತೊಗೊಂಡೋಗ್ತಾರೆ. ಹಾಗಾಗಿ ನಾನಿಲ್ಲಿ ಲಂಚ್ ಬಾಕ್ಸಿಗೆ ಹಾಗೆ ನಮಗೆ ಬೆಳಗಿನ ಬ್ರೇಕ್ಫಾಸ್ಟಿಗೆ ಎಷ್ಟು ಬೇಕು ನೋಡಿ ಅಷ್ಟು ಮಾತ್ರ ಇಲ್ಲಿ ಚಪಾತಿ ಹಿಟ್ಟನ್ನ ಕಲಿಸ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ ಒಂದು ಸೈಡು ಟೀಗೂ ಸಹ ಮಾಡ್ತಾಯಿದ್ನಲ್ವ, ಇವತ್ತು ದೊಡ್ಡ ಗ್ಯಾಸ್ ಮೇಲೆ ಟೀಗೆ ಇಟ್ಟಿದ್ದೆ. ಅದು ಪಾತ್ರೆ ಚಿಕ್ಕದಾಗಿರೋದ್ರಿಂದ ಬೇಗ ಉಕ್ಕಿ ಬರ್ತಾಯಿತ್ತು. ಹಾಗಾಗಿ ಇಲ್ಲಿ ಒಂದು ಸೈಡು ಟೀನು ಸಹ ನೋಡಿಕೊಂಡು ಚಪಾತಿ ಹಿಟ್ಟನ್ನ ಕಲಿಸ್ಕೊತಾ ಇದ್ದೀನಿ. ಇಲ್ಲಿ ಚಪಾತಿ ಹಿಟ್ಟೆಲ್ಲ ಕಲಿಸ್ಕೊಂಡು ನಾನು ಸಹ ಟೀನು ಕುಡ್ಕೊಂಡ್ಬಂದಿದ್ದಾಯಿತು. ಇನ್ನು ಚಪಾತಿಗೆ ಏನಾದರೂ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಮನೆಯಲ್ಲಿ ಪನ್ನೀರ್ ಇತ್ತು. ನಮ್ಮನೇಲಿ ಪನ್ನೀರ್ ಅಂದರೆ ತುಂಬ ಇಷ್ಟಪಡ್ತಾರೆ. ಹಾಗಾಗಿ ಇವತ್ತು ಪನ್ನೀರ್ ಗ್ರೇವಿನೇ ಮಾಡೋಣ ಅಂತ ಹೇಳ್ಬಿಟ್ಟು ಪನ್ನೀರ್ನೂ ಸಹ ಇಲ್ಲಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ನನ್ನ ಹಸ್ಬೆಂಡಿಗೆ ಪಲ್ಯನೇ ಬೇಕು ಅಂತ ಏನಿಲ್ಲ, ಚಟ್ನಿ ತುಪ್ಪ ಅಥವಾ ಬೆಲ್ಲ ತುಪ್ಪ ಇದ್ದರೆ ಅದನ್ನೇ ತಿನ್ಕೊಂಡು ಅದನ್ನೇ ಬಾಕ್ಸಿಗೆ ಹಾಕ್ಕೊಂಡು ಹೋಗ್ತಾರೆ. ಆದರೆ ನನಗೂ ನನ್ನ ಮಕ್ಕಳಿಗೂ ಅಷ್ಟಾಗಿ ಇಷ್ಟ ಆಗಲ್ಲ ಈ ತುಪ್ಪ ಬೆಲ್ಲ ಅನ್ನೋದು. ಹಾಗಾಗಿ ನಾನಿಲ್ಲಿ ಮಕ್ಕಳಿಗೂ ಆಗುತ್ತೆ ಹಾಗೆ ನಮಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ಪನ್ನೀರ್ ಗ್ರೇವಿನೇ ಮಾಡೋಣ ಅಂತ ಹೇಳಿ ಪನ್ನೀರ್ನೂ ಸಹ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊತಾ ಇದ್ದೆ. ತುಂಬಾ ಸುಲಭ ಈ ಪನ್ನೀರ್ ಗ್ರೇವಿ ಮಾಡೋದು. ಹಾಗೆ ನಾನು ಸುಮಾರು ಇವಾಗ ಒಂದು 4-5 ಥರದ್ದು ಪನ್ನೀರ್ ರೆಸಿಪಿಗಳನ್ನ ತೋರಿಸಿದ್ದೀನಿ. ಇವತ್ತು ತೋರಿಸ್ತಾ ಇರೋದು ಬೇರೆ ಥರ ರೆಸಿಪಿನೇ. ಇವತ್ತು ಈ ಪನ್ನೀರ್ ಗ್ರೇವಿ ರೆಸಿಪಿನೇ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಹಾಗಾಗಿ ಈ ಪನ್ನೀರ್ ಗ್ರೇವಿಗೆ ಏನೇನು ಬೇಕು ನೋಡಿ ಪದಾರ್ಥಗಳು ಅದನ್ನೆಲ್ಲ ಒಂದೇ ಸರಿಯಾಗಿ ರೆಡಿ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ. ಹೆಂಗಾಗ್ಬಿಡುತ್ತೆ ಅಂದರೆ ಬೆಳಗಿನ ಟೈಮಲ್ಲಿ ನಾವು ವೀಡಿಯೋ ಮಾಡಿಕೊಂಡು ಅಡುಗೆ ಮಾಡ್ತೀವಿ ಅಂದರೆ ಲೇಟ್ ಆಗಿಬಿಡುತ್ತೆ. ಹಾಗಾಗಿ ಇವತ್ತೊಂದು ಸ್ವಲ್ಪ ಬೇಗನೆ ಎದ್ದಿದ್ದೆ ಅಲ್ವ, ಇನ್ನೂ ಟೈಮು ಸಹ ಇತ್ತು. ಹಾಗಾಗಿ ಇವತ್ತು ಈ ವಿಡಿಯೋನ ಶೂಟ್ ಮಾಡ್ಕೊಂಡ್ರಾಯ್ತು ಅಂತ ಹೇಳಿ ಶೂಟ್ನು ಸಹ ಮಾಡ್ಕೊತಿದ್ದೀನಿ. ಹಾಗೆ ಇಷ್ಟೆಲ್ಲ ಮಾಡೋಷ್ಟರಲ್ಲಿ ಟೈಮು 7 ಗಂಟೆ ಆಗಿತ್ತು. ನನ್ನ ಮಗಳು ಸಹ ಎದ್ದಿದ್ಲು. ಅವಳು ಸಹ ಇಲ್ಲಿ ಬ್ರಷ್ ಮಾಡ್ಕೊಂಡು ಬಂದು ಇಲ್ಲಿ ಹಾಲನ್ನ ಹಾಕ್ಕೊಂಡು ಕುಡಿತಾ ಇದ್ದಾಳೆ. ಇನ್ನು ನಾನು ಸಹ ಇಲ್ಲಿ ಪನ್ನೀರನ್ನ ಕಟ್ ಮಾಡಿಕೊಂಡು ನೀರಿಗೆ ಹಾಕ್ಕೊತಿದ್ದೀನಿ. ಯಾಕಂದರೆ ಪನ್ನೀರ ನಾವು ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀವಲ್ವ, ಹಾಗಾಗಿ ಒಂದ್ಸರಿ ನೀಟಾಗಿ ಕಟ್ ಮಾಡಿ ಈ ಥರ ವಾಶ್ ಮಾಡಿಕೊಂಡು ನಾವು ಯೂಸ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಹಾಗಾಗಿ ಇನ್ನು ಇಲ್ಲಿ ಕಟ್ ಮಾಡಿಕೊಂಡು ನೀರಲ್ಲಿ ಹಾಕಿಬಿಟ್ಟು ತೊಳೆದ್ಮೇಲೆ ಬೇರೆ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊತಿದ್ದೀನಿ. ಇನ್ನು ಅದಾದ ನಂತರ ಇವತ್ತು ಮಾಡುವಂತಹ ರೆಸಿಪಿಗೆ ಏನೇನು ಪದಾರ್ಥಗಳೆಲ್ಲ ಬೇಕು ನೋಡಿ ಅದನ್ನು ಸಹ ಇಲ್ಲಿ ನಾನು ನೀಟಾಗಿ ಒಂದೇ ಹತ್ರ ಜೋಡಿಸ್ಕೊತಾ ಇದ್ದೀನಿ. ಯಾಕಂದರೆ ಅಡುಗೆ ಮಾಡೋವಂತಹ ಟೈಮಲ್ಲಿ ಗಲಿಬಿಲಿ ಆಗಲ್ಲ. ನಾನಂದರೆ ಖಾರದ ಪುಡಿ ಮಸಾಲೆ ಪದಾರ್ಥಗಳೆಲ್ಲ ಒಂದು ಕಡೆ ಇಟ್ಟಿರ್ತೀನಿ. ಈ ಸ್ಪೈಸಸ್ ಅಂದರೆ ಈ ಚಕ್ಕೆ ಲವಂಗ ಅದೆಲ್ಲ ಒಂದು ಹತ್ರ ಇಟ್ಟಿರ್ತೀನಲ್ವ. ಹಾಗಾಗಿ ಇನ್ನು ಇವತ್ತು ಈ ಪನ್ನೀರ್ ಗ್ರೇವಿ ಯಾವ ಥರ ಮಾಡಿದ್ದೀನಿ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ ನೋಡಿ. ನಾನು ಇವತ್ತು ಮಾಡಿರುವಂತಹ ಪನ್ನೀರ್ ಗ್ರೇವಿ ಲಹೋರಿ ಪನ್ನೀರ್ ಗ್ರೇವಿ ಅಂತ.
ಅದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಮೊದಲಿಗೆ ಇಲ್ಲಿ ಪನ್ನೀರನ್ನ ನೀಟಾಗಿ ಸ್ಲೈಸ್ ಆಗಿ ಕಟ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಯಾವ ಥರ ಬೇಕೋ ಆ ಥರ ನೀವು ಇಲ್ಲಿ ಈ ಪನ್ನೀರನ್ನ ಕಟ್ ಮಾಡ್ಕೋಬೋದು. ಇನ್ನು ಪನ್ನೀರನ್ನ ಕಟ್ ಮಾಡಿಕೊಂಡು ಅದನ್ನು ಮ್ಯಾಗಿನೇಟ್ ಮಾಡಬೇಕಾಗುತ್ತೆ. ಹಾಗಾಗಿ ಇಲ್ಲಿ 1 ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿ, ಹಾಗೆ 1/4 ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಇನ್ನು ಇಲ್ಲಿ ಉಪ್ಪು, ಅರಿಶಿನ ಪುಡಿ ಹಾಗೆ ಅಚ್ಚ ಖಾರದ ಪುಡಿನ ಹಾಕಿದ್ಮೇಲೆ ನೀಟಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಪನ್ನೀರಿಗೆ ಅಂಟ್ಕೋಬೇಕು. ಆ ಥರ ಮಿಕ್ಸ್ ಮಾಡಿಕೊಂಡು ಇಟ್ಕೊಳ್ಳಿ. ಯಾಕಂದರೆ ಇವಾಗಲೇ ಉಪ್ಪು ಖಾರ ನೀಟಾಗಿ ನಾವು ಇದನ್ನು ಹಾಕಿಬಿಟ್ರೆ ಪನ್ನೀರ್ ಅನ್ನೋದು ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಹಾಗಾಗಿ ಇನ್ನು ಇದಕ್ಕೆ ಒಂದು ಮಸಾಲಾನ ರೆಡಿ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಇಲ್ಲೊಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನ್ಗೆ ಒಂದು 10 ಕಾಳು ಮೆಣಸು, ಒಂದು 4 ಲವಂಗ, 2 ಏಲಕ್ಕಿ, ಹಾಗೆ 1 ಸ್ಪೂನ್ ಆಗೋಷ್ಟು ಜೀರಿಗೆನ ಸೇರಿಸ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಶಾಹಿ ಜೀರಾ ಇದ್ದರೆ ಅದನ್ನು ಸಹ ಸೇರಿಸ್ಕೋಬೋದು. ಇನ್ನು ಅದ್ರ ಜೊತೆಗೆ 2 ಸ್ಪೂನ್ ಆಗೋಷ್ಟು ಧನಿಯಾ ಕಾಳನ್ನ ಸೇರಿಸ್ಕೊತಾ ಇದ್ದೀನಿ. ಹಾಗೆ 1-3 ಬ್ಯಾಡಗಿ ಮೆಣಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ. ಇದನ್ನ ಇವಾಗ ಡ್ರೈ ರೋಸ್ಟ್ ಮಾಡ್ಕೋಬೇಕಾಗತ್ತೆ. ಎಣ್ಣೆ ಏನು ಹಾಕೊಳ್ಳೋಕೆ ಹೋಗ್ಬೇಡಿ, ಹಾಗೆ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಇದ್ರದ್ದು ಘಮ ಬರೋಕ್ಕೆ ಶುರು ಆಗುತ್ತಲ್ವ, ಆ ಟೈಮಿಗೆ ನಾವು ಇದನ್ನು ತೆಗೆದ್ರೆ ಸಾಕಾಗುತ್ತೆ. ನೋಡ್ತಾ ಇರ್ಬೋದು ನೀವು ಇಲ್ಲಿಗ ನೀಟಾಗಿ ಇದು ಸಹ ಫ್ರೈ ಆಗಿದೆ. ಇದನ್ನು ತೆಗಿತಾ ಇದ್ದೀನಿ. ಈಗ ಅದೇ ಪ್ಯಾನಿಗೆ 1 ಕ್ಯೂಬ್ ಆಗೋಷ್ಟು ಬೆಣ್ಣೆನ ಹಾಕ್ಕೊತಾ ಇದ್ದೀನಿ. ನೀವಿಲ್ಲಿ ಬೆಣ್ಣೆ ಇಲ್ಲ ಅಂದರೆ ಎಣ್ಣೆನೂ ಸಹ ಹಾಕ್ಕೊಂಡು ಪನ್ನೀರನ್ನ ಫ್ರೈ ಮಾಡ್ಕೋಬೋದು. ಬೆಣ್ಣೆ ಹಾಕ್ಕೊಂಡ್ರೆ ಪನ್ನೀರ್ ಟೇಸ್ಟು ಚೆನ್ನಾಗಿರುತ್ತೆ ಅಂತ ನಾನು ಪನ್ನೀರ್ ರೆಸಿಪಿ ಏನಾದರೂ ಮಾಡಬೇಕಾದ್ರೆ ಬೆಣ್ಣೆನೇ ಹಾಕ್ಕೊಳ್ಳೋದು. ಹಾಗಾಗಿ ಇನ್ನು ಇಲ್ಲಿ 1 ಕ್ಯೂಬ್ ಆಗೋಷ್ಟು ಬೆಣ್ಣೆನ ಹಾಕ್ಕೊಂಡು ನಾವೇನು ಮ್ಯಾಗಿನೇಟ್ ಮಾಡಿ ಇಟ್ಟಿದ್ದೀವಲ್ಲ ಪನ್ನೀರನ್ನ, ಆ ಪನ್ನೀರ್ನಲ್ಲಿ ರೋಸ್ಟ್ ಮಾಡ್ಕೋಬೇಕಾಗತ್ತೆ. ಒಂದು 5ರಿಂದ 10 ನಿಮಿಷ ಫ್ರೈ ಮಾಡ್ಕೊಳ್ಳಿ, ರೋಸ್ಟ್ ಮಾಡ್ಕೊಳ್ಳಿ, ಸಾಕಾಗುತ್ತೆ. ಇನ್ನು ಇಲ್ಲಿ ಗ್ರೇವಿ ಮಾಡ್ಕೊಳ್ಳೋದಕ್ಕೆ ಮತ್ತೆ ಅದೇ ಪ್ಯಾನೇ ತೊಗೊಂಡಿದ್ದೀನಿ ನಾನು. 2ರಿಂದ 3 ಸ್ಪೂನ್ ಆಗುವಷ್ಟು ಎಣ್ಣೆ, ಹಾಗೆ ಒಂದು ಚಿಕ್ಕ ಕ್ಯೂಬ್ ಆಗುವಷ್ಟು ಬೆಣ್ಣೆನ ಹಾಕ್ಕೊತಾ ಇದ್ದೀನಿ. ಅದ್ರ ಜೊತೆಗೆ 1 ಸ್ಪೂನ್ ಆಗುವಷ್ಟು ಜೀರಿಗೆ, ಹಾಗೆ ಒಂದು ಅರ್ಧ ಪಲಾವ್ ಎಲೆನ ಈ ಥರ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಇನ್ನು ಇದ್ರ ಜೊತೆಗೆ ಒಂದು ದೊಡ್ಡ ಬೌಲ್ ಆಗುವಷ್ಟು ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ, ಚಿಕ್ಕದಾಗಿ ಕಟ್ ಮಾಡಿ. ನೀವು ಬೇಕಾದರೆ ಇಲ್ಲಿ ಈರುಳ್ಳಿ ಪೇಸ್ಟು ಸಹ ಸೇರಿಸ್ಕೋಬೋದು. ನಾನಿಲ್ಲಿ ಟೈಮ್ ಇರಲಿಲ್ಲ, ಹಾಗಾಗಿ ಇಲ್ಲಿ ಈರುಳ್ಳಿನ ಚಿಕ್ಕದಾಗಿಯೇ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಇನ್ನು ಈರುಳ್ಳಿನ ಒಂದು 5 ನಿಮಿಷ ಫ್ರೈ ಮಾಡ್ಕೊಂಡ ನಂತರ ಇದಕ್ಕೆ 1 ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸಹ ಸೇರಿಸ್ಕೊತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊಂಡು ನೀಟಾಗಿ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಇದು ಪೂರ್ತಿಯಾಗಿ ಫ್ರೈ ಆಗೋ ಅಷ್ಟರಲ್ಲಿ ನಾವು ಇಲ್ಲೊಂದು ಪೇಸ್ಟ್ನ ರೆಡಿ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಇಲ್ಲಿ ಒಂದು ಬೌಲಿಗೆ ಅರ್ಧ ಕಪ್ ಆಗುವಷ್ಟು ಮೊಸರು, ಹಾಗೆ 1 ಸ್ಪೂನು ಅಚ್ಚ ಖಾರದ ಪುಡಿ, ಅರ್ಧ ಸ್ಪೂನು ಗರಂ ಮಸಾಲ, 1/4 ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ. ಇನ್ನು ಇದನ್ನು ನಾವೇನು ಈರುಳ್ಳಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಫ್ರೈ ಮಾಡೋಕ್ಕೆ ಇಟ್ಟಿದ್ದೀವಲ್ಲ, ಅದಕ್ಕೆ ಇದನ್ನು ಸೇರಿಸ್ಬೇಕಾಗತ್ತೆ. ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಈರುಳ್ಳಿ ನಾವೇನು ಕಟ್ ಮಾಡಿ ಹಾಕಿರೋದು ಫ್ರೈ ಮಾಡೋಕ್ಕೆ ಇಟ್ಟಿದ್ವಲ್ವ, ಅದು ಪೂರ್ತಿಯಾಗಿ ಫ್ರೈ ಆಗಬೇಕು. ಅಂದರೆ ಈ ಬಿರಿಯಾನಿಗೆಲ್ಲ ನಾವು ಯಾವ ಥರ ಫ್ರೈ ಮಾಡ್ಕೊತೀವಿ ನೋಡಿ, ಆ ಥರ ಫ್ರೈ ಆಗಬೇಕು. ಇನ್ನು ಅದ್ರ ಜೊತೆಗೆ ಇಲ್ಲಿ 2 ಟೊಮೆಟೊನ ಬಳಸ್ಕೊಂಡಿದ್ದೀನಿ. 2 ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ನೀವು ಬೇಕಾದರೆ ಟೊಮೆಟೊನ ಸಹ ಪ್ಯೂರಿ ಮಾಡಿ ಸೇರಿಸ್ಕೋಬೋದು. ಏನಾದರೂ ನಿಮಗೆ ಗ್ರೇವಿ ಜಾಸ್ತಿ ಬೇಕು ಅನ್ನೋದಾದರೆ ನೀವು ಇಲ್ಲಿ ಪ್ಯೂರಿನ ಮಾಡಿಕೊಂಡು ಸೇರಿಸ್ಕೋಬೋದು. ಇನ್ನು ಹಾಗೆ ಟೊಮೆಟೊ ಬೇಯೋದಕ್ಕೆ ಎಷ್ಟು ಬೇಕು ನೋಡಿಬಿಟ್ಟು ಇಲ್ಲಿ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಟೊಮೆಟೊ ಬೇಯೋ ಅಷ್ಟರಲ್ಲಿ ನಾವೇನು ಮಸಾಲ ಪುಡಿನ ಹುರಿದಿಟ್ಕೊಂಡಿದ್ವಲ್ಲ, ಅದನ್ನು ಪುಡಿ ಮಾಡಿಕೊಂಡು ತೊಗೊಂಬಂದ್ಬಿಡ್ತೀನಿ. ಇನ್ನು ಅದೆಲ್ಲ ಪುಡಿ ಮಾಡ್ಕೊಂಡು ತೊಗೊಂಬರೋ ಅಷ್ಟರಲ್ಲೇ ಟೊಮೆಟೊ ಸಹ ನೀಟಾಗಿ ಬೆಂದ್ಕೊಂಡಿತ್ತು. ಇನ್ನು ಇದಕ್ಕೆ ನಾವು ಮೊಸರಿಗೆ ಮಸಾಲೆ ಎಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ವಲ್ಲ, ಅದನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಅದನ್ನ ಸೇರಿಸ್ಕೊಂಡು ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು 5 ನಿಮಿಷ ಇದನ್ನ ಇದೇ ಥರನೇ ಕೈ ಬಿಡದೇ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಇನ್ನು ಇದನ್ನು ಫ್ರೈ ಮಾಡೋದಕ್ಕೆ ಬಿಟ್ಟ ನಂತರ ನೋಡಿ ಈ ಸೈಡಿಗೆ ಈ ಥರ ಎಣ್ಣೆ ಬಿಟ್ಕೊಂಡು ಬರ್ತಾ ಇರುತ್ತೆ. ಈ ಟೈಮಲ್ಲಿ ನಿಮಗೆ ಗ್ರೇವಿ ಯಾವ ಥರ ಬೇಕು ನೋಡಿಬಿಟ್ಟು ನೀವು ನೀರನ್ನ ಸೇರಿಸ್ಕೊಳ್ಳಿ. ನಾನಿಲ್ಲಿ 1 ಬೌಲ್ ಆಗೋಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ. ನಮಗೆ ಬರೀ ಚಪಾತಿಗೆ ಮಾತ್ರ ಬೇಕಾಗಿತ್ತು, ಹಾಗಾಗಿ ನಾನಿಲ್ಲಿ 1 ಬೌಲ್ ಆಗೋಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ. ನಿಮ್ಗೆ ಏನಾದರೂ ರೈಸಿಗೂ ಸಹ ತುಂಬ ಚೆನ್ನಾಗಿರುತ್ತೆ, ಜೀರಾ ರೈಸ್ಗೆ. ಅದಕ್ಕೆಲ್ಲ ಜೀರಾ ರೈಸ್ಗೆ ಹಾಗೆ ನಾನು ಕುಲ್ಚಾ ಅದಕ್ಕೆ ಏನಾದರೂ ಮಾಡ್ತಾಯಿದ್ದೀವಿ ಅಂದರೆ ನೀವು ಗ್ರೇವಿನ ಜಾಸ್ತಿನೂ ಸಹ ಮಾಡ್ಕೋಬೋದು. ಇಲ್ಲ ನಮಗೂ ಗ್ರೇವಿ ಸೆಮಿ ಗ್ರೇವಿ ಥರ ಬೇಕು ಅಂದರೆ ನೀವು ನೀರನ್ನು ಸಹ ಕಡಿಮೆ ಸೇರಿಸ್ಕೋಬೋದು. ಇನ್ನು ಎಲ್ಲ ನೀರನ್ನ ಸೇರಿಸ್ಕೊಂಡು ನೀಟಾಗಿ ಕುದಿಯೋಕ್ಕೆ ಬಿಡಬೇಕಾಗತ್ತೆ. ಇವಾಗ ಕುದೀತಾ ಇದೆ. ಇದಕ್ಕೆ ನಾವೇನು ಪುಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಮಸಾಲಾನ, ಅದನ್ನು ಸೇರಿಸ್ಕೊತಾ ಇದ್ದೀನಿ. 1-2 ಸ್ಪೂನ್ನ ಸೇರಿಸ್ಕೊತಾ ಇದ್ದೀನಿ. ನೀವೇನಾದ್ರು ಜಾಸ್ತಿ ಮಾಡ್ತಾಯಿದ್ರೆ ಜಾಸ್ತಿನೂ ಸಹ ಸೇರಿಸ್ಕೋಬೋದು. ಇನ್ನು ಅದ್ರ ಜೊತೆಗೆ ಕಸ್ತೂರಿ ಮೆಂತ್ಯನೂ ಸಹ ಸೇರಿಸ್ಕೊತಾ ಇದ್ದೀನಿ. ಕಸ್ತೂರಿ ಮೆಂತಿ ಹಾಗೆ ಹಾಕಿರುವಂತಹ ಮಸಾಲ ಪುಡಿನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇನ್ನು ಇದು ಸಹ ಇಲ್ಲಿ ಕುದಿಯೋಕ್ಕೆ ಶುರು ಆಯಿತು. ಈ ಥರ ಕುದಿಯೋಂತಹ ಟೈಮಲ್ಲಿ ನಾವೇನು ಪನ್ನೀರನ್ನ ರೋಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ, ರೋಸ್ಟ್ ಆಗಿರುವಂತಹ ಪನ್ನೀರನ್ನ ಸೇರಿಸ್ಕೋಬೇಕಾಗತ್ತೆ. ಈ ಟೈಮಲ್ಲೇ ಸೇರಿಸ್ಕೊಂಡ್ರೆ ನಾವು ಹಾಕಿರುವಂತಹ ಮಸಾಲ ಏನಿದೆ ಅಲ್ವಾ, ಅದು ಸಹ ನೀಟಾಗಿ ಪನ್ನೀರಿಗೆ ಹಿಡ್ಕೊಳ್ಳುತ್ತೆ. ಆವಾಗ ತಿನ್ನುವಾಗ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಇನ್ನು ಇದನ್ನು ಸಹ ಇಲ್ಲಿ ಕುದಿಯೋದಕ್ಕೆ ಬಿಡ್ತಾಯಿದ್ದೀನಿ. ಇನ್ನು ಇದು ಕುದ್ಮೇಲೆ ಸೈಡಿಗೆ ಎಣ್ಣೆ ಬರೋದಕ್ಕೆ ಶುರು ಆಗಿರುತ್ತೆ. ಈ ಟೈಮಲ್ಲಿ ಫ್ರೆಶ್ ಕ್ರೀಮ್ನ ಸೇರಿಸ್ಕೋಬೇಕಾಗತ್ತೆ. ನಿಮ್ಮ ಹತ್ರ ಫ್ರೆಶ್ ಕ್ರೀಮ್ ಇಲ್ಲ ಅಂದರೆ ಹಾಲಿನ ಕೆನೆನೂ ಸಹ ನೀವು ಇಲ್ಲಿ ಸೇರಿಸ್ಕೋಬೋದು. ಹಾಲಿನ ಕೆನೆನ ಒಂದು ಸ್ವಲ್ಪ ಬೌಲಿಗೆ ಹಾಕ್ಕೊಂಡು ಬೀಟ್ ಮಾಡಿಕೊಂಡು ಸೇರಿಸ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಫ್ರೆಶ್ ಕ್ರೀಮ್ ಹಾಕಿದ ನಂತರ ಈ ಗ್ರೇವಿ ರೆಡಿ ಆಯಿತು ಅಂತ ಇವತ್ತು ಚಪಾತಿ ಜೊತೆಗೆ ಹಾಗೆ ಸಲಾಡ್ ಜೊತೆಗೆ ಸರ್ವ್ ಮಾಡಿದ್ದೀನಿ. ಈ ಥರ ಚಪಾತಿ ಹಾಗೆ ಸಲಾಡ್ ಜೊತೆಗೆ ಈ ಪನ್ನೀರ್ ಗ್ರೇವಿ ಅಥವಾ ಲಹೋರಿ ಪನ್ನೀರ್ನ ತಿಂತಾಯಿದ್ರೆ ಸಖತ್ ಟೇಸ್ಟಿಯಾಗಿರುತ್ತೆ, ಹಾಗೆ ಅಷ್ಟೇ ಹೆಲ್ದಿಯಾಗಿರುತ್ತೆ. ಯಾಕಂದರೆ ಬೆಳಗ್ಗೆ ರೈಸ್ ತಿನ್ನೋದಕ್ಕೆ ಅಷ್ಟಾಗಿ ಇಷ್ಟಪಡಲ್ಲ ನೋಡಿ.
ಆ ಥರದವ್ರಿಗೆ ಈ ಥರ ಬೆಸ್ಟು ರೆಸಿಪಿ ಆಗಿರುತ್ತೆ ಇದು. ಇನ್ನು ಇದೆಲ್ಲ ಆದ ನಂತರ ಅಡುಗೆಗೆ ನಾನು ಏನೇನು ಬಳಸ್ಕೊಂಡಿರ್ತೀನಿ ನೋಡಿ ಅದನ್ನೆಲ್ಲ ಒಂದು ಸೈಡ್ಗೆ ಎತ್ತಿಕೋಬೇಕಾಗುತ್ತೆ. ತೊಗೊಳ್ಳುವಾಗ ಯಾವ ಥರ ತೊಗೊಂಡಿರ್ತೀವೋ ನಾವು ತೆಗೆದು ಇಡುವಾಗಲೂ ಸಹ ಅದೇ ಥರನೇ ತೆಗೆದಿಡಬೇಕಾಗುತ್ತೆ. ನೆಕ್ಸ್ಟ್ ನಮಗೆ ಮಾಡುವಂತಹ ಅಡುಗೆಗೆ ಹೆಲ್ಪ್ ಆಗುತ್ತೆ. ಹಾಗಾಗಿ ಇನ್ನು ಇದನ್ನು ಸಹ ನಾನಿಲ್ಲಿ ಕ್ಲೀನ್ ಮಾಡಿಕೊಂಡು ಇನ್ನು ಹಾಗೆ ಬೆಳಗ್ಗೆ ಸೊಪ್ಪು ತೊಗೊಂಬಂದಿದ್ದೆ, ಸೊಪ್ಪನ್ನ ಸಹ ಇಲ್ಲಿ ಬಿಡಿಸಿ ಸಾಂಬಾರನ್ನ ಮಾಡಬೇಕಾಗಿತ್ತು. ಹಾಗಾಗಿ ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡ್ರೆ ನನಗೆ ಸಿಲ್ಲಿಂಗ್ ಅನ್ನೋದು ಕ್ಲೀನಾಗಿರುತ್ತಲ್ವ, ಆವಾಗ ಮತ್ತೆ ಮುಂದಿನ ಕೆಲಸ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ. ಫಸ್ಟಿಗೆ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಇನ್ನು ಇದಾದ ನಂತರ ಸೊಪ್ಪನ್ನು ಸಹ ತೊಗೊಂಡು ಬಂದಿದ್ದೆ, ಸೊಪ್ಪನ್ನು ಸಹ ಇಲ್ಲಿ ಬಿಡಿಸಿ ಬೇಳೆ ಜೊತೆಗೆ ಸೊಪ್ಪನ್ನ ಹಾಕಿ ಕೂಗ್ಸೋಕೆ ಇಟ್ಕೊಂಡ್ಬಿಟ್ರೆ ಅದು ಸಹ ರೆಡಿ ಆಗಿಬಿಡುತ್ತೆ, ಬೇಗನೆ ಮಾಡ್ಕೊಂಡ್ಬಿಡ್ಬೋದು. ಹಾಗಾಗಿ ಇಲ್ಲಿ ಸೊಪ್ಪನ್ನು ಸಹ ಬಿಡಿಸಿ ಕುಕ್ಕರ್ಗೆ ಹಾಕಿ ಇಟ್ಕೊತಾ ಇದ್ದೀನಿ. ಇದೆಲ್ಲ ಮಾಡುವಷ್ಟರಲ್ಲಿ ಟೈಮು 8 ಗಂಟೆ ಆಗೋಗಿತ್ತು. ಇನ್ನು ಮಕ್ಕಳಿಗೂ ಸಹ ಸ್ಕೂಲಿಗೆ ಟೈಮ್ ಆಗುತ್ತೆ ಅಂತೇಳಿ ಇಲ್ಲಿ ಬೇಗನೆ ಅಡುಗೆ ಮಾಡ್ಕೊತಾ ಇದ್ದೆ. ಮಕ್ಕಳನ್ನೆಲ್ಲ ಸ್ಕೂಲಿಗೆ ರೆಡಿ ಮಾಡಿ ಕಳಿಸಿದ್ದೆ. ಇನ್ನು ಅವರು ಸ್ಕೂಲಿಲ್ಲ ಅಂತ ಬಂದರು. ನಾನು ಫೋನೇ ನೋಡಿರಲಿಲ್ಲ, ಮೆಸೇಜ್ ಬಂದಿತ್ತು ಸ್ಕೂಲಿಂದ ನನಗೆ. ಅಂದರೆ ವಿಡಿಯೋ ಶೂಟ್ ಮಾಡ್ಕೊತಾ ಇರ್ತೀನಲ್ವ, ಹಾಗಾಗಿ ಫೋನ್ನ ನೋಡೋದಕ್ಕೆ ಆಗಿರಲಿಲ್ಲ. ಇನ್ನು ಅವ್ರು ಬಂದಮೇಲೆ ಹೇಳಿದರು ಇವತ್ತು ಸ್ಕೂಲ್ ರಜಾ ಅಂತ ಹೇಳ್ಬಿಟ್ಟು. ಏನಕ್ಕೆ ಅಂದರೆ ಮನಮೋಹನ್ ಸಿಂಗ್ ಅವರು ಏನೋ ತೀರೋಗಿದ್ರಂತೆ, ಹಾಗಾಗಿ ಸ್ಕೂಲ್ನ ರಜಾ ಮಾಡಿದರು. ಇನ್ನು ಅವರು ಬಂದು ಹೇಳಿದ ಮೇಲೆ ನಾನು ಸಹ ಇಲ್ಲಿ ಫೋನ್ನ ತೊಗೊಂಡು ನೋಡ್ತಾ ಇದ್ದೆ. 8:30ಗೆಲ್ಲ ಮೆಸೇಜ್ ಬಂದುಬಿಟ್ಟಿತ್ತು, ಆದರೆ ನಾನು ನೋಡಿರಲಿಲ್ವಲ್ಲ. ಹಾಗಾಗಿ ಮಕ್ಕಳನ್ನ ಪಾಪ ಹರಿಬರಿಯಲ್ಲಿ ತಿನ್ನಿಸ್ಬಿಟ್ಟು ಹರಿಬರಿಯಲ್ಲಿ ಕಳಿಸಿದ್ದೆ ಅವ್ರನ್ನ. ಇನ್ನು ಅವರು ಬಂದಮೇಲೆ ತಿನ್ನಿರಿ ಅಂತ ಹೇಳಿದೆ ನಾನು ಟಿಫನ್ನ. ಬೇಡ, ನಾವು ಇವಾಗ ತಿನ್ಗೋಗಿದ್ದೀವಲ್ಲ, ಆಮೇಲೆ ಬಂದು ತಿಂತೀವಿ ಬಿಡು, ಮತ್ತೆ ಆಟ ಆಡ್ಕೊಂಬಂದು ಅಂತ ಹೇಳ್ಬಿಟ್ಟು ಅವರು ಸಹ ಇಲ್ಲಿ ಬಂದು ಬಾಕ್ಸ್ನೆಲ್ಲ ತೆಗೆದುಬಿಟ್ಟು ಹಾಗೆ ಆಟ ಆಡೋದಕ್ಕೆ ಹೋದರು. ಇನ್ನು ಅದಾದ ನಂತರ ಮಿಕ್ಕೊಂಡಿರೋಂತಹ ಕೆಲಸಗಳೆಲ್ಲ ಮಾಡ್ಕೋಬೇಕಾಗಿರುತ್ತೆ. ಬೆಳಗ್ಗೆ ಹೆಂಗಾಗ್ಬಿಟ್ಟಿರುತ್ತೆ ಅಂದರೆ ಹರಿಬರಿಯಲ್ಲೆಲ್ಲ ಕೆಲಸ ಮಾಡ್ಕೊಂಡಿರ್ತೀನಲ್ವ, ಯಾವ ವಸ್ತು ತೊಗೊಂಡಿರ್ತೀನಿ ಅದನ್ನ ಹಾಗೆ ಇಟ್ಕೊಂಡ್ಬಿಟ್ಟಿರ್ತೀನಿ, ನೀಟಾಗಿ ಕ್ಲೀನ್ ಮಾಡ್ಕೊಂಡಿರಲ್ಲ. ಇನ್ನು ಇದೆಲ್ಲ ಆದಮೇಲೆ ಆ ಕೆಲಸನೂ ಸಹ ಮುಗಿಸ್ಕೋಬೇಕಾಗುತ್ತೆ.
ಇನ್ನು ಇಲ್ಲಿ ಮಾಡಿರೋಂತಹ ಅಡುಗೆ ಎಲ್ಲ ಮಿಕ್ಕೊಂಡಿರುತ್ತಲ್ವ ಅದನ್ನು ಬೇರೆ ಬೌಲಿಗೆ ಹಾಗೆ ಬೇರೆ ಪಾತ್ರೆಗೆಲ್ಲ ತೆಗೆದುಬಿಟ್ಟು ಇನ್ನು ಪಾತ್ರೆನೆಲ್ಲ ತೊಳ್ಕೊಂಡ್ಬಿಡ್ತೀನಿ. ಈ ಥರ ಮಾಡೋದ್ರಿಂದ ನನಗೆ ಸಂಜೆ ಟೈಮಲ್ಲಿ ಜಾಸ್ತಿ ಪಾತ್ರೆ ಅಂತ ಅನ್ಸೋದೇ ಇಲ್ಲ. ಯಾಕಂದರೆ ಇವಾಗಲೇ ಎಲ್ಲ ತೊಳ್ಕೊಂಡ್ಬಿಟ್ಟಿರ್ತೀನಲ್ವ, ಇನ್ನು ಮಧ್ಯಾಹ್ನ ನಾನು ಒಬ್ಬಳೇ ಊಟ ಮಾಡ್ಕೊಳ್ಳೋದಿರುತ್ತೆ. ಹಾಗೆ ಮಕ್ಕಳು ಬಂದಮೇಲೆ ಅವ್ರು ಊಟ ಮಾಡಿರೋ ತಟ್ಟೆಗಳನ್ನ ಅವರೇ ತೊಳ್ಕೊಂಡ್ಬಿಡ್ತಾರೆ. ಹಾಗಾಗಿ ನಾನು ಇವಾಗಿಂದ ಪಾತ್ರೆನ ಇವಾಗಲೇ ತೊಳೆದಿಟ್ಕೊಂಡ್ಬಿಡ್ತೀನಿ. ಇನ್ನು ಇದಾದ ನಂತರ ಇಲ್ಲಿಗೆ ಲಾಗ್ನು ಸಹ ನಾನು ಎಂಡ್ ಮಾಡ್ತಾಯಿದ್ದೀನಿ. ನಾನು ಮಾಡಿರೋಂತಹ ಲಾಗು, ನಾನು ಮಾಡಿರೋಂತಹ ರೆಸಿಪಿ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮದೊಂದು ಸಬ್ಸ್ಕ್ರೈಬು ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ತುಂಬ ಜನ ಸಬ್ಸ್ಕ್ರೈಬ್ ಆಗ್ತಿನೇ ನೋಡ್ತಾ ಇದ್ದೀರಾ. ಒಂದು ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ನೋಡಿದರೆ ನನಗೂ ಸಹ ಹೆಲ್ಪ್ ಆಗುತ್ತೆ. ಇನ್ನು ನಾನು ಮಾಡಿರುವಂತಹ ಇವತ್ತು ಲಹೋರಿ ಪನ್ನೀರ್ ಮಾಡಿದ್ನಲ್ವ, ಅದು ಯಾವ ಥರ ಇತ್ತು ಅಂತ ನೀವು ಸಹ ಮನೆಯಲ್ಲಿ ಮಾಡಿಬಿಟ್ಟು ಟೇಸ್ಟ್ ನೋಡಿ ನನಗೆ ಕಾಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.